ಸರ್, ನಿಮ್ಮ ಪ್ರಕಾರ ಫಿಟ್ನೆಸ್ ಅಂದ್ರೆ ಏನ್ ಸರ್? ಫಿಟ್ನೆಸ್ ಅಂತಂದ್ರೆ ನನ್ನ ಪ್ರಕಾರವಾಗಿ ನೀವು ಡೈಲಿ ಡೇ ಟು ಡೇ ಆಕ್ಟಿವಿಟಿ ಏನೇ ಮಾಡಿದ್ರು ಕೂಡ ಯು ಶುಡ್ ನಾಟ್ ಆಸ್ಕ್ ಎನಿಬಡೀಸ್ ಹೆಲ್ಪ್. ಡಯಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ನಾನು ಎಲ್ಲರಿಗೂ ಡಯಟ್ ಸಜೆಸ್ಟ್ ಮಾಡುವಂಥದ್ದು ಏನು ಅಂತಂದ್ರೆ, ನಿಮಗೆ 10 ವರ್ಷ 20 ವರ್ಷ ಅಂತಲ್ಲ, ಬದುಕಿರೋವರೆಗೂ ಒಂದು ಬೀಯಿಂಗ್ ಅ ಫಿಟ್. ನನ್ನ ಪ್ರಕಾರ ಇವತ್ತವರೆಗೂ ಜಿಮ್ಗೆ ಹೋಗಿ 100% ನ್ಯಾಚುರಲ್ ಅಲ್ಲಿ ರೆಗ್ಯುಲರ್ ಆಗಿ ಫಿಟ್ನೆಸ್ ಮಾಡ್ತಾ ಇರೋರಿಗೆ ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಬರಲ್ಲ. ಬಂದ್ರೂ ಕೂಡ ಬೇರೆ ಜನಗಳಿಗಿಂತ 100% ಫಾಸ್ಟ್ ಆಗಿ ಇವ್ರು ರಿಕವರಿ ಆಗ್ತಾರೆ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಜಿಮ್ಮಿಗೆ ಹೋದ ತಕ್ಷಣ ಪವರ್ ಲಿಫ್ಟಿಂಗ್ ಮಾಡ್ತಾರೆ. ಪವರ್ ಲಿಫ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ವಾರ್ಮ್ ಅಪ್ ಮಾಡೋದು ಗೊತ್ತಿರೋದಿಲ್ಲ. ಆ ವಾರ್ಮ್ ಅಪ್ ಅನ್ನ ಇವತ್ತು ತೋರಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿಶ್ವನಾಥ್ ಸರ್. ಹಾಗಾದ್ರೆ ಅವರೇ ಮಾಡಿ ತೋರಿಸ್ತಾರೆ. ಸೊ ಈಗ ನಮ್ಮ ಜೊತೆ ದಿಶಾ ಇದ್ದಾರೆ, ಅವರು ಕೂಡ ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್. ಸೊ ಅವರಿಗೆ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ನೀವು ಮನೆಯಲ್ಲಿ ವಾರ್ಮ್ ಅಪ್ ಮಾಡಬೇಕು ಅನ್ನೋದನ್ನ ಅವರಿಗೆ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಫಸ್ಟ್ ನೆಕ್ ರೊಟೇಷನ್. ಇದನ್ನು ನೀವು ಮಿನಿಮಮ್ ಅಂತ ಅಂದ್ರೂ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಒಂದು 10 ರೆಪಿಟೇಷನ್ ಒಂದು 3 ಸೆಟ್ ಮಾಡಿ. ಸೊ ದಟ್ ನಿಮಗೆ ನೆಕ್ ಅಕ್ಕಪಕ್ಕ ಇರುವಂಥ ಮಸಲ್ ಎಲ್ಲ ಪ್ರಾಪರ್ ಆಗಿ ವಾರ್ಮ್ ಅಪ್ ಆಗಿರುತ್ತೆ. ಸೊ ಅದರಿಂದ ನೀವು ಬೇರೆ ಯಾವುದೇ ಎಕ್ಸಸೈಸ್ ಮಾಡೋದ್ರಿಂದ ನೆಕ್ ಹಿಡ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆ, ಶೋಲ್ಡರ್ ರೊಟೇಷನ್. ಸೊ ಇದನ್ನು ಕೂಡ ಅಷ್ಟೇ ಕ್ಲಾಕ್ ವೈಸ್ 10 ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 10 ಎರಡನ್ನೂ 10 ರೆಪ್ಸ್ ಮಾಡಿ. ಸೊ ಬೇರೆ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನಿಮ್ಮ ಶೋಲ್ಡರ್ ವಾರ್ಮಪ್ ಆಗಿದ್ದಾಗ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಯಾಕೆ ಏನಾಗುತ್ತೆ ಅಂತಂದರೆ, ತುಂಬ ಜನ ವಿದೌಟ್ ವಾರ್ಮಪ್ ಏನೋ ಲಿಫ್ಟ್ ಮಾಡೋಕ್ಕೆ ಹೋಗ್ತಾರೆ. ಈ ಥರ ಮಾಡೋದ್ರಿಂದ ಸೊ ಇಂಜುರಿಗಳು ಕಮ್ಮಿ ಆಗುತ್ತೆ. ವಾರ್ಮಪ್ ಸಖತ್ ಇಂಪಾರ್ಟೆಂಟ್ ಆಗುವಂಥದ್ದಿಲ್ಲ. ಕ್ಯಾಟ್ ಕವ್. ಸ್ಪೈನ್ ಫುಲ್ ಕೆಳಗೆ ಹೋಗಲಿ. ಹಾಂ, ಇದು ನಿಮ್ಗೆ ಏನಾಗುತ್ತೆ ಅಂತಂದರೆ, ಬೆಳಗಿಂದ ಸುಮ್ಮನೆ ಕೂತಿರ್ತಾರೆ ಚೇರಲ್ಲಿ, ಆವಾಗ ಸ್ಪೈನ್ ಮೊಬಿಲಿಟಿ ತುಂಬ ಕಮ್ಮಿ ಆಗಿರುತ್ತೆ. ಸೊ ಸ್ಪೈನ್ನ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ನ ಎರಡೂ ಮಾಡೋದ್ರಿಂದ ನಿಮಗೆ ಸ್ಪೈನಲ್ಲಿ ಸ್ವಲ್ಪ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ, ವಾರ್ಮಪ್ ಚೆನ್ನಾಗುತ್ತೆ. ಬರ್ಡ್ ಡಾಗ್. ಎಸ್, ಫುಲ್ ಕಾಲ್ ಸ್ಟ್ರೈಟ್ ಆಗಿರಲಿ. ಇದರಲ್ಲಿ ನೀವು ಮೇನ್ ಏನು ಮಾಡಬೇಕು ಅಂತಂದರೆ, ಈ ಎಕ್ಸಸೈಸ್ ಮಾಡಬೇಕಾದ್ರೆ ಕಾಲನ್ನು ಫುಲ್ ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿದಾಗ ನಿಮಗೆ ಗ್ಲೂಟ್ಸ್ ಮಸಲ್ ಏನಿದೆ ಅದು ಕೂಡ ಆ್ಯಕ್ಟಿವೇಶನ್ ಕಂಪ್ಲೀಟಾಗಿ ಆಗುತ್ತೆ. ಕಂಪ್ಲೀಟ್ ಪೋಸ್ಟೀರಿಯರ್ ಚೈನ್ ನಿಮ್ದು ಏನು ಮಸಲ್ ಇರುತ್ತೆ ಕಂಪ್ಲೀಟ್ ಆ್ಯಕ್ಟಿವೇಶನ್ ಆಗುತ್ತೆ ಇದರಲ್ಲಿ. ವರ್ಲ್ಡ್ ಗ್ರೇಟೆಸ್ಟ್ ಟಚ್. ಎಸ್, ಇದು ಕೂಡ ಇನ್ನೊಂದು ಸ್ಪೈನ್ ಮೊಬಿಲಿಟಿ ಮೂಮೆಂಟೇ. ಇದು ಕಂಪ್ಲೀಟ್ ಸ್ಪೈನ್ ಎಲ್ಲ ನಿಮಗೆ ಕರೆಕ್ಟಾಗಿ ವಾರ್ಮಪ್ ಆಗುತ್ತೆ. ಸೊ ಯಾವುದೇ ರೀತಿ ಆ್ಯಕ್ಟಿವಿಟಿ ಮಾಡೋದಿದ್ರು ಕೂಡ ಇಟ್ ವಿಲ್ ಬಿ ಲೈಕ್ ನಿಮಗೆ ತುಂಬ ಫ್ರೀಯಾಗಿ ಬಾಡಿ ಮೂಮೆಂಟ್ ಆಗುತ್ತೆ. ಓಕೆ, ಸೊ ಸ್ಟ್ಯಾಂಡ್ ಅಪ್ ಆ್ಯಂಡ್ ಹೈ ನೀಸ್. ಸೊ ಇದು ಫೈನಲ್ ವಾರ್ಮಪ್. ಯಾಕೆಂತಂದರೆ ನಿಮಗೆ ಹೈ ನೀಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬಾಡಿ ಬೇಗ ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಸೊ ಬೇಗ ನಿಮ್ಮದು ಬಾಡಿ ವಾರ್ಮ್ ಆಗುತ್ತೆ. ಇದಾದಮೇಲೆ ನೀವು ನೆಕ್ಸ್ಟ್ ಎಕ್ಸಸೈಸ್ನ ಮಾಡ್ಕೊಂಡು ಹೋಗ್ಬೋದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.